ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಇವತ್ತು ನಾನು ಹೈ ನೆಕ್ ಬ್ಲೌಸ್ ಕಟಿಂಗ್ ಇತ್ತು, ಹೀಗಾಗಿ ವಿಡಿಯೋ ಮಾಡಿದೆ. ಹಾಗೆ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಸ್ವಲ್ಪ ತೋರಿಸಿದ್ದೀನಿ. ಪೂರ್ತಿಯಾಗಿ ನಾನು ತೋರಿಸಿಲ್ಲ. ಇದು ಪೂರ್ತಿಯಾಗಿ ವಿಡಿಯೋ ನಾನು ಹಾಕಿದ್ದೀನಿ. ಬೇಕಂದರೆ ನಿಮಗೆ ಹೈ ನೆಕ್ ಬ್ಲೌಸ್ ಕಲಿಬೇಕು ಅಂತ ಇದ್ದರೆ ನೀವು ಆ ವಿಡಿಯೋನ ನೋಡಿ. ತುಂಬ ಈಸಿಯಾಗಿ ಕಟಿಂಗ್ ಮಾಡುವುದನ್ನು ತೋರಿಸಿದ್ದೀನಿ, ನೋಡಿ ಕಲೀರಿ. ಹಾಗೆ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಬೇಕು. ಇದಿಷ್ಟು ಮಾಡಿಕೊಂಡು ಮುಗಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ, ಕಟಿಂಗ್ ಎಲ್ಲ ಆಯಿತು. ಈ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಬಟ್ಟೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಅಡುಗೆ ಎಲ್ಲ ಮಾಡಬೇಕು. ನೋಡಿ, ಈಗ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಅಕ್ಕಿ ತೊಳ್ಕೊತಾ ಇದ್ದೀನಿ. ನೋಡಿ, ಅನ್ನಕ್ಕೆ ಇಡೋಕ್ಕೆ ಕುಕ್ಕರಲ್ಲಿ ಅನ್ನಕ್ಕೆ ಇಡಬೇಕು. ಅಕ್ಕಿ ತೊಳ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮೂಲಂಗಿ ಪಲ್ಯ ಮಾಡಬೇಕು. ಅದೆಲ್ಲ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಪಲ್ಯ ಮಾಡಿಕೊಂಡು ಹಾಗೆ ಸ್ವಲ್ಪ ಸಾರು ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಊಟ ಎಲ್ಲ ಮಾಡಬೇಕು. ನೋಡಿ, ಡೈಲಿ ಇದೇ ನೋಡಿ ನಮ್ಮದು ಅಡುಗೆ. ನಿಮ್ಗೆ ಯಾರಿಗಾದರೂ ಬೋರ್ ಆದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಡೈಲಿ ಇದೇ ಒಂದೇ ಥರ ವಿಡಿಯೋ ಹಾಕ್ತೀರಾ ಅಂತ ತಿಳ್ಕೊಬೇಡಿ. ನಮ್ಮದು ಡೈಲಿ ರೋಟೀನ್ ಇಷ್ಟೇ ಇರುತ್ತೆ. ಇದರಲ್ಲೇ ಹಾಕ್ತಾ ಇರ್ತೀನಿ ನಾನು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಹೊರಗಡೆ ಹೋದಾಗ ಅದನ್ನು ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಆದಷ್ಟು ನಾನು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈಗ ನೋಡಿ, ಮೂಲಂಗಿ ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಕಟ್ ಮಾಡಬೇಕು. ಸೊಪ್ಪು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ರೇಟು ಅಷ್ಟು ಜಾಸ್ತಿ ಏನಿಲ್ಲ, ರೇಟು ಕರೆಕ್ಟಾಗಿದೆ. ಈಗ ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದು ರೇಟ್ ಜಾಸ್ತಿ ಆಗುತ್ತೆ. ಈಗ ಸೊಪ್ಪು ಚೆನ್ನಾಗಿ ಬರ್ತಾ ಇದೆ. ಈಗ ಚಳಿಗಾಲ ಅಂತ ಹೇಳಿ ಚೆನ್ನಾಗಿ ಬರ್ತಾ ಇದೆ ಸೊಪ್ಪು, ಪರವಾಗಿಲ್ಲ. ಮಾರ್ಕೆಟಿಗೆ ಹೋದರೆ ಒಂದು ತರಕಾರಿ ನೋಡೋದೇ ಒಂದು ದೊಡ್ಡ ಖುಷಿ. ಅಷ್ಟು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ. ಇವತ್ತೊಂದು ಯೂಟ್ಯೂಬ್ ಬಗ್ಗೆ ನಾನು ಸ್ವಲ್ಪ ನಿಮಗೆ ಹೇಳಬೇಕಾಗಿತ್ತು. ಯಾರೇ ನೀವು ಹೊಸಬರು ಯೂಟ್ಯೂಬ್ ಮಾಡ್ತಾ ಇದ್ದರೆ ದಯವಿಟ್ಟು ಯಾರಿಗೂ ಹೇಳಿಕೊಂಡು ನೀವು ಯೂಟ್ಯೂಬನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ರಿಲೇಷನ್ ಆಗಲಿ, ಹಾಗೆ ನಿಮ್ಮ ಪರಿಚಯದವರಾಗಲಿ, ನಿಮ್ಮ ಅಕ್ಕಪಕ್ಕದವರಿಗಾಗಲಿ ಯಾರಿಗೂ ಈ ಮಾತನ್ನು ಯೂಟ್ಯೂಬ್ ಮಾಡ್ತೀನಿ ನಾನು, ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಅಂತ ಯಾರ ಹತ್ರನೂ ಕೇಳೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವು ಯೂಟ್ಯೂಬನ್ನು ಶುರು ಮಾಡಿ ಹಾಗೆ ವಿಡಿಯೋ ಹಾಕ್ತಾ ಹೋಗಿ. ನಿಮ್ಮ ವಿಡಿಯೋ ನೋಡೋ ವೀಕ್ಷಕರೇ ಅವರೇ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಅವರೇ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ರಿಲೇಷನ್ನು ಮತ್ತು ಈ ಪರಿಚಯದವ್ರು ಇದ್ದಾರಲ್ಲ, ಅವರು ನೋಡಿಕೊಂಡು ನಗೋರು ಇರ್ತಾರೆ. ಹಾಗಾಗಿ ಯಾರ ಹತ್ರನೂ ಯೂಟ್ಯೂಬ್ ಬಗ್ಗೆ ಮಾತಾಡಲೇಬೇಡಿ. ನಿಮ್ಮಷ್ಟಕ್ಕೆ ನೀವು ವಿಡಿಯೋನ ಮಾಡಿ ಹಾಕ್ತಾಯಿರಿ. ಯಾಕಂದರೆ ಆಡಿಕೊಂಡು ನಗೋರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಅನುಭವದ ಮಾತು. ನಾನು ಬೇರೆಯವ್ರ ಬಗ್ಗೆನೂ ನೋಡಿದ್ದೀನಿ. ತುಂಬಾ ಇಲ್ಲದ್ದೆಲ್ಲ ಮಾತಾಡಿಕೊಂಡು ನಗೋರು ತುಂಬ ಜನ ಇರ್ತಾರೆ. ಹೀಗಾಗಿ ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡಲೇಬೇಡಿ. ನಿಮಗೆ ಏನಾಗುತ್ತೋ ಅಷ್ಟು ನಿಮ್ಮ ಪ್ರಯತ್ನ ನೀವು ಮಾಡಿ.
ನಿಮ್ಗೆ ತಿಳಿದ ಮಟ್ಟಿಗೆ ನೀವು ವಿಡಿಯೋ ಹಾಕ್ತಾ ಹೋಗಿ. ನೀವು ಏನಾದರೂ ಕಲಿಬೇಕಂದ್ರೆ ಅಲ್ಲೇ ಯೂಟ್ಯೂಬಲ್ಲೇ ಎಲ್ಲ ಸಿಗುತ್ತೆ. ಅದರಲ್ಲೇ ನೀವು ಬೇಕಾದ ಹಾಗೆ ಕಲಿಬೋದು. ಯಾರ ಹತ್ರನೂ ಏನು ಹೆಲ್ಪ್ ಅದು ಕೇಳಲಿಕ್ಕೆ ಹೋಗಬೇಡಿ. ನಾವು ಏನೋ ಒಂದು ಕಷ್ಟಕ್ಕೆ ಅಂತ ಯೂಟ್ಯೂಬ್ ಮಾಡಿರ್ತೀವಿ, ಆದರೆ ಜನರಿಗೆ ಅದು ಯಾವ್ಯಾವ ಥರ ಮಾತಾಡ್ತಾರೆ ಅಂದರೆ ಅದು ಕೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅವರಿಗೇನು ಗೊತ್ತು, ಅವರವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಅದೆಲ್ಲ ಅವರಿಗೇನು ಗೊತ್ತಾಗಲ್ಲ. ಏನೋ ಸಂಪಾದನೆ ಮಾಡ್ಬೋದು, ಏನಾದರೂ ನಾವು ಮಾಡ್ಬೋದು ಅಂತ ಹೇಳಿ ಯೂಟ್ಯೂಬು ಮಾಡಿರ್ತಾರೆ ಎಷ್ಟೋ ಜನ. ಅವ್ರಿಗೆ ಪಾಪ ಈ ಥರ ಎಲ್ಲ ಆದಾಗ ತುಂಬ ನೋವಾಗತ್ತೆ. ನಾವು ಏನು ಮಾಡಿದರೂ ಸಹಿಸೋದಿಲ್ಲಲ್ಲ ಜನ, ಯಾವ ಥರ ಇರ್ತಾರೆ ಅಂತ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಹೀಗಾಗಿ ನೀವು ಯಾರ ಹತ್ರನೂ ಹೇಳಲೇಬೇಡಿ. ನಿಮಗೆ ಎಷ್ಟು ತಿಳಿಯುತ್ತೋ ಅದನ್ನು ಮಾಡಿ. ಮತ್ತು ನೀವು ಮಾಡ್ತಾ ಹೋದ ಹಾಗೆ ಅದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಹಾಗೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದರೆ ಒಳ್ಳೆಯದು, ಯಾವ ಥರ ಮಾಡಿದ್ರೆ ವಿಡಿಯೋ ಓಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗೆ ಮಾಡ್ತಾ ಹೋಗಿ. ಅದರಲ್ಲೇ ನಿಮಗೆ ಬೇಕಾದಷ್ಟು ನೀವು ಕಲಿಬಹುದು. ಯೂಟ್ಯೂಬಲ್ಲೇ ನೀವು ಸಾಕಷ್ಟು ಕಲಿಬಹುದು. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೋದಕ್ಕೆ ನೀವು ಪ್ರಯತ್ನ ಪಡಿ. ಆದರೆ ಮಾತ್ರ ಯಾರ ಹತ್ರನೂ ಹೆಲ್ಪ್ ಕೇಳಲಿಕ್ಕೆ ಹೋಗಬೇಡಿ. ದಯವಿಟ್ಟು ತುಂಬ ಹೀನಾಗಿ ನೋಡ್ತಾರೆ, ಹಾಗೆ ಕೆಟ್ಟದಾಗಿ ಏನಾದರೂ ಮಾತಾಡ್ತಾರೆ. ಅದರಿಂದ ಮನಸ್ಸಿಗೆ ತುಂಬ ನೋವಾಗತ್ತೆ. ನಗೋದು ಈ ಥರ ಎಲ್ಲ ಮಾಡ್ತಾರೆ ಜನ. ಹೀಗಾಗಿ ಯಾರ ಹತ್ರನೂ ಹೇಳಲೇಬೇಡಿ. ಇದೊಂದು ನನ್ನ ಅನುಭವದ ಮಾತು. ದಯವಿಟ್ಟು ಯಾರ ಹತ್ರನೂ ಹೇಳಬೇಡಿ. ಹಾಗೆ ನೀವು ಏನೇನು ಮಾಡ್ತೀರಾ, ದಿನನಿತ್ಯ ನೀವು ಏನೇನು ಮಾಡ್ತೀರಾ ಅದರ ಬಗ್ಗೆನೇ ವಿಡಿಯೋ ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕಂಟೆಂಟ್ ಹಾಕೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಬರ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಜನ. ಡೈಲಿ ನೀವು ವಿಡಿಯೋ ಹಾಕಿದರೆ ಅದರಲ್ಲಿ ನೀವು ಬೇಕಾದ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ಸಂಬಂಧಿಕರು ಪರಿಚಯದವ್ರಿಗಿಂತ ನಮಗೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಜನ ಸಿಗ್ತಾರೆ. ಅವ್ರ ಸಪೋರ್ಟ್ ಇದ್ರೇ ಸಾಕು, ಮತ್ತು ಬೇರೆ ಯಾರೂ ಬೇಡ. ಅವರು ಅರ್ಥ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೂ ನೋಡ್ತಾರೆ. ಈಗ ಅವ್ರಿಗೆ ಈ ಸಂಬಂಧಿಕರು ಮತ್ತು ಪರಿಚಯದವ್ರಿಗಿಂತ ಅವ್ರು ಆಡೋ ಮಾತಕ್ಕಿಂತ ಎಷ್ಟೋ ನಮ್ಗೆ ಯೂಟ್ಯೂಬಲ್ಲಿ ಎಷ್ಟೋ ಸಬ್ಸ್ಕ್ರೈಬ್ ಎಷ್ಟೊಂದು ಒಳ್ಳೆಯ ಜನ ಇರ್ತಾರೆ. ಒಬ್ಬೊಬ್ಬರು ಅವರೊಂದೊಂದು ಕಮೆಂಟ್ ನೋಡಿದರೆ ಎಷ್ಟು ಖುಷಿ ಆಗುತ್ತೆ. ಅಷ್ಟು ಒಳ್ಳೆ ಕಮೆಂಟ್ ಹಾಕ್ತಾರೆ. ಆ ಕಮೆಂಟಿಂದನೇ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗತ್ತೆ, ಖುಷಿ ಆಗುತ್ತೆ. ಮತ್ತೆ ನಾವು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕಂತ ನಮಗೂ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಒಳ್ಳೆಯವರು ಇದ್ದಾರೆ, ಎಲ್ಲರೂ ಕೆಟ್ಟವರು ಯಾರೂ ಇರಲ್ಲ. ಈಗ ನಮಗೆ ಗೊತ್ತಿದ್ದವರೇ ಕೆಟ್ಟವರು ಇರೋದು. ಅಂಥವರಿಗೆ ನಾವು ಇದನ್ನೇ ಮಾಡಬಾರ್ದು, ಕೇರೆ ಮಾಡಬಾರ್ದು. ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸನ ಮಾಡ್ತಾ ಇರಬೇಕು. ನಾವು ಚೆನ್ನಾಗಿ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ. ನಾವು ಕಷ್ಟಪಟ್ಟರೆ ದೇವರು ಫಲ ಕೊಟ್ಟೇ ಕೊಡ್ತಾನೆ. ಇದೊಂದು ಮಾತು ನೆನಪಿಟ್ಕೊಳ್ಳಿ. ನಮ್ಮ ಕಷ್ಟಕ್ಕೆ ಫಲ ಯಾವತ್ತೂ ಸಿಕ್ಕೇ ಸಿಗತ್ತೆ. ಕಷ್ಟಪಡಬೇಕು ಅಷ್ಟೇ. ಕಷ್ಟಪಡದೆ ಜೀವನದಲ್ಲಿ ಯಾವುದೂ ಆಗಲ್ಲ. ಕಷ್ಟಪಡಲೇಬೇಕು. ನಾವು ಅಡುಗೆ ಮಾಡಿದ್ರೇ ನಮಗೆ ಊಟಕ್ಕೆ ಸಿಗೋದು, ಅಡುಗೆ ಮಾಡ್ದೇ ಊಟಕ್ಕೆ ಸಿಗೋದಿಲ್ಲ. ಹಾಗೆ ಪ್ರತಿಯೊಂದು ಕೆಲಸನೂ ನಾವು ಕಷ್ಟಪಟ್ಟು ಮಾಡಿದರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಅನ್ನೋದು ಕಾಣಬಹುದು. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀವಿ. ದಯವಿಟ್ಟು ಎಲ್ಲರೂ ಯಾರು ನಮ್ಮ ಕೈಲಿ ಏನಾಗಲ್ಲ ಅಂತ ಯಾರೂ ಕೂಡಬೇಡಿ. ನಿಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿರುತ್ತೆ. ನೀವು ಏನು ನಿಮಗೆ ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡಿ ನೀವು ಪ್ರಯತ್ನ ಪಡಿ. ಜನರಿಗೆಲ್ಲ ಹೆದರ್ಕೊಂಡು ಅವ್ರು ನಗ್ತಾರೆ ಇವ್ರು ನಗ್ತಾರೆ ಅಂತ ಆಡ್ಕೋತಾರೆ ಅಂತ ನೀವು ಅವರಿಗೆ ಹೆದರಿ ಭಯ ಪಟ್ಕೊಂಡು ಸುಮ್ಮನೆ ಇರೋದಕ್ಕೆ ಹೋಗಬೇಡಿ.
ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ. ಯಾರಿಗೆ ಹೇಳಿಕೊಂಡು ಮಾಡಿಕೊಂಡು ನೀವು ಮಾಡೋದು ಬೇಡ. ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ. ನಾವೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಯೂಟ್ಯೂಬಲ್ಲಿ ತೋರಿಸ್ತಾ ಇರ್ತೀವಿ ಅಷ್ಟೇ. ಅದರಿಂದ ಏನಾದರೂ ಉಪಯೋಗ ಆಗ್ಬೋದು ಅಂತ ಹೇಳಿ ನಾವು ಮಾಡ್ತೀವಿ. ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಇರುತ್ತೆ. ಅದೇ ಮಾಡಿದವರಿಗೆ ಗೊತ್ತದು, ಆಡ್ಕೊಳ್ಳೋರಿಗೇನು ಗೊತ್ತಾಗುತ್ತೆ. ಅವರು ತಾವು ಏನು ಮಾಡಲ್ಲ, ಬೇರೆಯವರಿಗೂ ಏನು ಮಾಡೋದಕ್ಕೆ ಬಿಡಲ್ಲ. ಮಾಡಿದರೆ ಅವರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಬಗ್ಗೆ ಆಡಿಕೊಂಡು ನಗೋದು, ಇನ್ನೊಬ್ಬರ ಜೊತೆ ಹೇಳೋದು, ಈ ಥರ ಎಲ್ಲ ಮಾಡೋ ಜನ ಇರ್ತಾರೆ. ಅಂಥವರಿಗೆಲ್ಲ ನಾವು ಕೇರ್ ಮಾಡಬಾರ್ದು. ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು. ಒಂದಲ್ಲ ಒಂದು ದಿನ ಅವರೇ ನಮಗೆ ಇದು ಮಾಡ್ತಾರೆ. ನಾವು ಚೆನ್ನಾಗಿ ಬೆಳೆದ್ರೆ ಅವರೇ ನಮಗೆ ಬಂದು ಮಾತಾಡಿಸ್ತಾರೆ. ನಮ್ಮನ್ನು ನೋಡಿ ಅವರು ಕೂಡ ಆಮೇಲೆ ಶುರು ಮಾಡ್ತಾರೆ. ಇದಕ್ಕೆಲ್ಲ ನೀವು ಯಾರ ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಬರಲಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ಅದನ್ನು ನೋಡಿ ಕಲೀರಿ. ಎಷ್ಟೋ ಜನರಿಗೆ ಏನೂ ಗೊತ್ತಿರಲ್ಲ. ಈಗ ನಾನು ನೋಡಿ ನನಗೂ ಏನೂ ಗೊತ್ತಿರಲ್ಲ, ಹಾಗೆ ನೋಡಿ 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 ನಾನು ಕಲಿತಾ ಇದ್ದೀನಿ, ಎಷ್ಟೋ ಕಲ್ತಿದ್ದೀನಿ. ಹೀಗೆ ನಾವು ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಮಾಡಿ, ಧೈರ್ಯದಿಂದ ಮಾಡಿ, ಯೂಟ್ಯೂಬ್ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಯಾರಾದರೂ ಏನಾದರೂ ಮಾಡಿದರೆ ಅವರಿಗೆ ಹಿಂದಿಂದ ನಾವು ಸಪೋರ್ಟ್ ಮಾಡಬೇಕು. ಅವರನ್ನು ಕುಗ್ಗಿಸ್ಬಾರ್ದು. ಮುಂದಕ್ಕೆ ಹೋಗಿ ನೀನು ಮಾಡಿದ್ದು ಚೆನ್ನಾಗಿದೆ, ಒಳ್ಳೆಯದಿದೆ, ಇನ್ನೂ ಚೆನ್ನಾಗಿ ಆಗ್ತೀಯಾ, ಮುಂದಕ್ಕೆ ಹೋಗು, ನೀನು ಮಾಡು ಅಂತ ಹಿಂದಿಂದ ನಾವು ಸಪೋರ್ಟ್ ಮಾಡಿದರೆ ಅವರಿಗೂ ಒಂದು ಖುಷಿ ಆಗತ್ತೆ. ಆ ಥರ ಮಾಡಬೇಕು. ಯಾವಾಗಲೂ ಅವರನ್ನು ಕುಗ್ಗಿಸುವ ಕೆಲಸ ಯಾವತ್ತೂ ಮಾಡಬಾರ್ದು. ಒಳ್ಳೆಯದನ್ನೇ ಮಾಡಿದರೆ ನಮಗೂ ದೇವರು ಒಳ್ಳೆಯದು ಮಾಡುತ್ತಾನೆ. ಅದೇ ನಾವು ಕೆಟ್ಟದ್ದು ಮಾಡಿದರೆ ನಾವು ಕೂಡ ಕೆಟ್ಟದ್ದನ್ನು ಅನುಭವಿಸ್ಬೇಕಾಗತ್ತೆ. ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಬಾರ್ದು, ಒಳ್ಳೆಯದನ್ನೇ ಬಯಸಬೇಕು. ದೇವರು ನಮಗೂ ಪರೀಕ್ಷೆ ಮಾಡ್ತಾ ಇರ್ತಾನೆ. ಯಾವಾಗಲೂ ನಾವು ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು. ನಮಗೆ ಒಳ್ಳೆಯದು ಮಾಡಿದರೆ, ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿದರೆ ದೇವರು ನಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಈಗ ನೋಡಿ ನಾನು ಸಾರು ಮಾಡ್ತಾಯಿದ್ದೀನಿ. ಈ ಕಡೆ ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ಈಗ ಪಲ್ಯದ ಇಟ್ಟಿದ್ದೀನಿ, ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಈ ಕಡೆ ಕುಕ್ಕರಲ್ಲಿ ಅನ್ನ ಆಯಿತು. ಈ ಸಾರೆಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಮತ್ತೆ ಸ್ಟಿಚ್ಚಿಂಗ್ ಮಾಡಬೇಕು. ಸ್ಟಿಚ್ಚಿಂಗ್ ವಿಡಿಯೋನ ಮಾಡೋದಕ್ಕೆ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಎಲ್ಲ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ಕೆಲಸ ಬೇಗ ಬೇಗ ಆಗಲ್ಲ. ವಿಡಿಯೋ ಮಾಡ್ಕೋತಾ ಕೂತ್ರೆ ನೋಡ್ತಾ ಕೂಡಬೇಕಾಗತ್ತೆ. ಹೀಗಾಗಿ ನೋಡ್ತೀನಿ, ಹೈ ನೆಕ್ ಬ್ಲೌಸಿಂದು ವಿಡಿಯೋ ಮಾಡೋದಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ನೋಡಿ ಸಾರು ನೋಡಿ ರುಬ್ಕೊಂಡಿದ್ದೀನಿ. ಸಾರಿಗೆ ಒಗ್ಗರಣೆ ಕೊಡಬೇಕು. ಪಲ್ಯ ಈ ಕಡೆ ಕುದೀತಾ ಇದೆ. ಮಿಕ್ಸಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ನೋಡಿ, ನಾವು ಕೆಲಸ ಮಾಡಿದ ಕೂಡಲೇ ಒರೆಸಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಸಾಮಾನು ನೀಟಾಗಿ ಇಟ್ಕೊಂಡ್ರೆ, ಅಡುಗೆ ಮನೆ ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಆವಾಗಿಂದ ಆವಾಗನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಬೇಕು. ನೀವು ಯಾರೇ ಹೊಸಬರು ಚಾನಲ್ ಶುರು ಮಾಡಿದರೆ ಅವರಿಗೆ ಸಪೋರ್ಟ್ ಮಾಡಿ, ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ವಿಡಿಯೋನೂ ಕೂಡ ಅವರು ನೋಡ್ತಾರೆ, ಅವ್ರ ವಿಡಿಯೋನೂ ಕೂಡ ನೀವು ನೋಡಿ. ಹೀಗೆ ಒಬ್ರಿಗೊಬ್ರಿಗೆ ಬೆಳೆಸಬೇಕು. ಯಾರಿಗೂ ಇದು ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಬೆಳೆಯೋಣ, ಎಲ್ಲರಿಗೂ ಬೆಳೆಸೋಣ. ನಾವು ಕೂಡ ಬೆಳೆಯೋಣ, ಎಲ್ಲರಿಗೂ ಬೆಳೆಸೋಣ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಹಾಗೆ ಕ್ಲೀನ್ ಮಾಡಿಕೊಂಡು ಊಟ ಮಾಡಬೇಕು. ಈ ಟೈಮ್ ನೋಡಿ
2 ಗಂಟೆ ಆಯಿತು. ಈಗ ಎಷ್ಟೇ ನಾವು ಬೇಗ ಬೇಗ ಕೆಲಸ ಮುಗಿಸ್ಬೇಕಂದ್ರೂ ಟೈಮ್ ಆಗಿಬಿಡುತ್ತೆ. ಸ್ಟಿಚಿಂಗು, ಕಟಿಂಗು, ಅದು ಇದು ಅಂತ ಹೇಳಿ ಅಲ್ಲಿಗೆ ಟೈಮ್ ಆಗಿಬಿಡುತ್ತೆ. ಎಷ್ಟು ಬೇಗ ಮಾಡಬೇಕಂದ್ರೂ ಆಗಲ್ಲ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ನಿಮ್ಗೆ ಏನೇ ಟ್ಯಾಲೆಂಟ್ ಇದ್ದರೂ ಅದನ್ನು ಹಾಗೆ ಇಟ್ಕೊಂಡು ಕೂಡಬೇಡಿ. ಅದನ್ನು ಏನಾದರೂ ಮಾಡಿ, ಯೂಟ್ಯೂಬ್ ಆದರೂ ಮಾಡಿ, ಇಲ್ಲ ಅಂದರೆ ನಿಮ್ಮ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಯಾವ ಥರ ಬಿಸ್ನೆಸ್ ಮಾಡಬೇಕು ಅದನ್ನೆಲ್ಲ ಮಾಡಿ. ಪ್ರತಿಯೊಬ್ಬರು ಏನಾದರೂ ಮಾಡಿ. ಯಾರು ಏನು ನನಗೆ ಆಗಲ್ಲ ಅಂತ ಮಾತ್ರ ಕೂಡಬೇಡಿ. ಎಲ್ಲರ ಹತ್ರನೂ ವಿದ್ಯೆ ಇದ್ದೇ ಇರುತ್ತೆ. ವಿದ್ಯೆ ಇಲ್ಲದವ್ರು ಯಾರೂ ಇರಲ್ಲ. ಆದರೆ ನಾವು ಪ್ರಯತ್ನ ಪಡಬೇಕು. ಅದರಿಂದ ಪ್ರಯತ್ನ ಪಟ್ಟರೆ ನಾವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀವಿ. ಇದು ಮಾತ್ರ ನಿಜ. ಎಲ್ಲರೂ ಪ್ರಯತ್ನ ಪಡಿ, ಪ್ರತಿಯೊಬ್ಬರು ಪ್ರಯತ್ನ ಪಡಿ. ಈಗ ಶಾಲೆ ಕಲೀಲಿಲ್ಲ ಅಂದರೂ ಕೂಡ ಏನಾದರೂ ಮಾಡ್ಬೋದು. ಏನಾದರೂ ಅವ್ರಿಗೆ ವಿದ್ಯೆ ಅಂತೂ ಇದ್ದೇ ಇರುತ್ತೆ. ಅದು ಕಲಿಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ನಾವು ಪ್ರಯತ್ನ ಪಟ್ಟು ಮಾಡಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಏನಾದರೂ ಮಾಡಿ. ಯಾವುದೇ ಕೆಲಸ ಆದರೂ ಅದು ಯಾವುದು ಮೇಲು ಕೀಳು ಅಂತ ಏನೂ ಇರಲ್ಲ. ಪ್ರತಿಯೊಬ್ಬರು ಯಾವ ಕೆಲಸ ಆದರೂ ಮಾಡ್ಬೋದು. ಅದು ಮಾಡಿದರೆ ನಮಗೆ ಅಸಹ್ಯ, ಇದು ಮಾಡಿದರೆ ಅಸಹ್ಯ ಅಂತ ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೋಬೇಡಿ. ಪ್ರತಿಯೊಂದು ಕೆಲಸ ಬೇಕೇ ಬೇಕು, ಎಲ್ಲರಿಗೂ ಬೇಕು. ಕೆಲಸ ಇಲ್ಲದೇ ಯಾವುದೂ ಆಗೋದಿಲ್ಲ. ಎಲ್ಲರಿಗೂ ಬೇಕು. ಅದು ಮೇಲು ಕೀಳು ಅಂತ ನಾವು ಯಾರೂ ನಗೋದಕ್ಕೆ ಹೋಗಬಾರ್ದು. ಪ್ರತಿಯೊಂದು ಕೆಲಸನೂ ಕರ್ತವ್ಯ ಅಂತ ಹೇಳಿ ಮಾಡಬೇಕು. ಕರ್ತವ್ಯವೇ ದೇವರು ಅಂತ ನಾವು ತಿಳ್ಕೋಬೇಕು. ಆವಾಗ ನಾವು ಯಾವ ಕೆಲಸ ಆದರೂ ಮಾಡಬಹುದು. ಜನರ ಸಲುವಾಗಿ ನಾವು ಬದುಕೋದಕ್ಕಿಂತ ನಮ್ಮ ಸಲುವಾಗಿ ನಾವು ಬದುಕಬೇಕು. ನಮ್ಮ ಜೀವನ ನಡೆಸೋ ಸಲುವಾಗಿ ನಾವು ಬದುಕಬೇಕು. ಇವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾವಾಗಲೂ ನಮ್ಮ ಕೆಲಸನ ನಾವು ನೀಟಾಗಿ ಮಾಡಿದರೆ ನಾವು ಬೆಳೆದ ಮೇಲೆ ಅವರೇ ಇದು ಮಾಡ್ತಾರೆ ನೋಡಿ, ಎಷ್ಟು ಇದು ಮಾಡಿ ಕೆಲಸ ಮಾಡಿ ಮುಂದೆ ಬಂದರು ನೋಡು ಅಂತ ಹೇಳಿ ಅವರೇ ನಾಳೆ ಮಾತಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರಯತ್ನಪಟ್ಟು ಮುಂದೆ ಬನ್ನಿ. ಹಾಗೆ ಬೇರೆಯವರಿಗೂ ನೀವು ಹೆಲ್ಪ್ ಮಾಡಿ. ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗತ್ತೆ. ಒಬ್ರಿಗೊಬ್ಬರು ಹೆಲ್ಪ್ ಮಾಡಬೇಕು. ನಮಗೆ ಗೊತ್ತಿರೋ ವಿದ್ಯೆನ ಇನ್ನೊಬ್ಬರ ಹತ್ರ ಹಂಚ್ಕೋಬೇಕು. ಅವ್ರಿಗೆ ಗೊತ್ತಿರೋ ವಿದ್ಯೆನ ನಾವು ತಿಳ್ಕೋಬೇಕು. ಹೀಗೆ ಜೀವನದಲ್ಲಿ ಒಬ್ರಿಗೊಬ್ಬರು ಮುಂದೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.